ನಾವು ಇದನ್ನು ಜುಲೈ 10, 2026 ಕರೆಂಟ್ ಅಫೇರ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಇತ್ತೀಚೆಗೆ ಅಧಿಕೃತವಾಗಿ ಪ್ರಕಟಿಸಲಾದ ವೇಳಾಪಟ್ಟಿಯ ಪ್ರಕಾರ ಜಾಗತಿಕ ಸಾಂಸ್ಕೃತಿಕ ಉತ್ಸವವಾದ ಮೈಸೂರು ದಸರಾ 2026 ಉದ್ಘಾಟನಾ ಸಮಾರಂಭವು ಈ ಕೆಳಗಿನ ಯಾವ ದಿನಾಂಕದಂದು ನೆರವೇರಲಿದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಅಕ್ಟೋಬರ್ 11, 2026 ನೆರವೇರಿಸಲು ಅನುಮೋದನೆ ನೀಡಲಾಗಿದೆ. ಕರ್ನಾಟಕದ ಪ್ರಸಿದ್ಧ ಮೈಸೂರು ದಸರಾ 2026 11 ದಿನಗಳ ಉತ್ಸವವು ಅಕ್ಟೋಬರ್ 11 ಅಧಿಕೃತವಾಗಿ ಆರಂಭವಾಗಲಿದೆ. ದಸರಾ ಉತ್ಸವದ ಪೂರ್ವಭಾವಿ ಧಾರ್ಮಿಕ ವಿಧಿಯಾದ ಗಜಪೂಜೆ ಮತ್ತು ಆನೆಗಳ ಪ್ರವೇಶ ಕಾರ್ಯಕ್ರಮವು ಆಗಸ್ಟ್ 26 ಬೆಳಗ್ಗೆ ನಡೆಸಲು ಆದೇಶಿಸಲಾಗಿದೆ. ದಸರಾದ ಪ್ರಮುಖ ಆಕರ್ಷಣೆಯಾದ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಮತ್ತು ಪುಷ್ಪಾರ್ಚನೆಯು ವಿಜಯದಶಮಿಯ ದಿನವಾದ ಅಕ್ಟೋಬರ್ 21 ನೆರವೇರಲಿದೆ. ಈ ಅಧಿಕೃತ ವೇಳಾಪಟ್ಟಿಯನ್ನು ಕರ್ನಾಟಕ ರಾಜ್ಯ ದಸರಾ ಉನ್ನತಾಧಿಕಾರಿ ಸಮಿತಿಯು ಜುಲೈ 10, 2026 ಅಧಿಕೃತವಾಗಿ ಪ್ರಕಟಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ತನ್ನ ವ್ಯಾವಹಾರಿಕ ಶಿಕ್ಷಣದ ವ್ಯಾಪ್ತಿಯನ್ನು ಜಾಗತಿಕವಾಗಿ ವಿಸ್ತರಿಸುವ ಸಲುವಾಗಿ ಭಾರತದ ಅತ್ಯಂತ ಪ್ರತಿಷ್ಠಿತ IIM ಬೆಂಗಳೂರು ಸಂಸ್ಥೆಯು ತನ್ನ ಮೊದಲ ವಿದೇಶಿ ಕ್ಯಾಂಪಸ್ ಅನ್ನು ಕೆಳಗಿನ ಯಾವ ದೇಶದಲ್ಲಿ ಸ್ಥಾಪಿಸುವುದಾಗಿ ಘೋಷಿಸಿದೆ? ಸಿಂಗಾಪುರ್, ವಿಯೆಟ್ನಾಂ, ಇಂಡೋನೇಷಿಯಾ, ಮಲೇಷಿಯಾ. ಆಪ್ಷನ್ ಸಿ ಇಂಡೋನೇಷಿಯಾ. ಯಾವುದು? ಇಂಡೋನೇಷಿಯಾ ದೇಶದಲ್ಲಿ ಸ್ಥಾಪಿಸಲು ನಿರ್ಧರಿಸಿದೆ. ಪ್ರತಿಷ್ಠಿತ ವ್ಯವಹಾರ ನಿರ್ವಹಣಾ ಶಾಖೆಯಾದ IIM ಬೆಂಗಳೂರು ಜಾಗತಿಕ ಪಾಲುದಾರಿಕೆ ಭಾಗವಾಗಿ ಇಂಡೋನೇಷ್ಯಾದಲ್ಲಿ ತನ್ನ ಮೊದಲ ವಿದೇಶಿ ಶಾಖೆಯನ್ನು ತೆರೆಯಲು ನಿರ್ಧರಿಸಿದೆ. ಈ ಐತಿಹಾಸಿಕ ಉಪಕ್ರಮವು ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಭಾರತದ ಶೈಕ್ಷಣಿಕ ರಾಜತಾಂತ್ರಿಕತೆ ಮತ್ತು ಜಂಟಿ ಸಂಶೋಧನೆಯನ್ನು ಬಲಪಡಿಸುತ್ತದೆ. ಕರ್ನಾಟಕದ ಬೆಂಗಳೂರಿನಲ್ಲಿರುವ ಈ ಸಂಸ್ಥೆಯು ಭಾರತೀಯ ನಿರ್ವಹಣಾ ಶಿಕ್ಷಣ ಸಂಸ್ಥೆಗಳ ಕಾಯ್ದೆಯಡಿ 1973ರಲ್ಲಿ ಸ್ಥಾಪನೆಗೊಂಡ ಅತ್ಯಂತ ಹಳೆಯ ಶಿಕ್ಷಣ ಸಂಸ್ಥೆಯಾಗಿದೆ. IIM ಸ್ಥಾಪನೆಯಾಗಿದ್ದು 1973ರಲ್ಲಿ. ಹೊಸ ವಿದೇಶಿ ಕ್ಯಾಂಪಸ್ ಭಾರತ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಉನ್ನತ ಶಿಕ್ಷಣದ ಅಂತಾರಾಷ್ಟ್ರೀಕರಣದ ಗುರಿಯನ್ನು ಬೆಂಬಲಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಈಸ್, ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನ ಯೋಜನೆ ಗಗನಯಾನಕ್ಕೆ ತಡೆರಹಿತ ನೆರವು ನೀಡಲು ಆಸ್ಟ್ರೇಲಿಯಾ ದೇಶವು ತನ್ನ ಯಾವ ಆಯಕಟ್ಟಿನ ದ್ವೀಪ ಪ್ರದೇಶದಲ್ಲಿ ತಾತ್ಕಾಲಿಕ ಟ್ರ್ಯಾಕಿಂಗ್ ಟರ್ಮಿನಲ್ ನಿಯೋಜಿಸಿದೆ? ಯಾವುದು? ಆಪ್ಷನ್ ಎ ಕೋಕೋಸ್ ಕೀಲಿಂಗ್ ದ್ವೀಪಗಳು. ಯಾವುದು? ಕೋಕೋಸ್ ಕೀಲಿಂಗ್ ದ್ವೀಪಗಳು. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಗಾಗಿ ಆಸ್ಟ್ರೇಲಿಯಾದೊಂದಿಗೆ ಜಂಟಿ ಕಾರ್ಯ ಆರಂಭಿಸಲಾಗಿದೆ. ಹಿಂದೂ ಮಹಾಸಾಗರದಲ್ಲಿರುವ ಆಸ್ಟ್ರೇಲಿಯಾದ ಆಯಕಟ್ಟಿನ ಕೋಕೋಸ್ ಕೀಲಿಂಗ್ ದ್ವೀಪಗಳು ರಾಕೆಟ್ ಉಡಾವಣೆಯ ನಂತರದ ನಿಯಂತ್ರಣಕ್ಕೆ ಪರಿಪೂರ್ಣ ಭೂವೈಜ್ಞಾನಿಕ ತಾಣ ಒದಗಿಸುತ್ತದೆ. ಈ ತಾತ್ಕಾಲಿಕ ಟ್ರ್ಯಾಕಿಂಗ್ ಟರ್ಮಿನಲ್ ನೌಕೆಯು ಕಣ್ಮರೆಯಾಗುವ ಡಾರ್ಕ್ ಸ್ಪಾಟ್ ಅಥವಾ ಬ್ಲೈಂಡ್ ಝೋನ್ಗಳನ್ನು ನೆಲದ ಕೇಂದ್ರದೊಂದಿಗೆ ತಡೆರಹಿತ ಸಂವಹನವನ್ನು ಖಚಿತಪಡಿಸುತ್ತದೆ. ಈ ಆಸ್ಟ್ರೇಲಿಯನ್ ಬಾಹ್ಯಾಕಾಶ ಸಹಕಾರ ಒಪ್ಪಂದವನ್ನು 3ನೇ ಭಾರತ-ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ನೆನಪಿನಲ್ಲಿ ಜುಲೈ 10, 2026 ಅಂತಿಮಗೊಳಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಭಾರತವು ಜಾಗತಿಕ ರಕ್ಷಣಾ ಮಾರುಕಟ್ಟೆಗೆ ರಫ್ತು ಮಾಡಲು ಸಿದ್ಧತೆ ನಡೆಸುತ್ತಿರುವ ಸಂಪೂರ್ಣ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಅತ್ಯಾಧುನಿಕ ಅಸ್ತ್ರ ಮಾರ್ಕ್ 1 ಯಾವ ಮಾದರಿಯ ಕ್ಷಿಪಣಿಯಾಗಿದೆ? ಆಪ್ಷನ್ ಎ ಮೇಲ್ಮೈನಿಂದ ಗಾಳಿಗೆ ಹಾರುವ ಕ್ಷಿಪಣಿ, ದೃಷ್ಟಿವ್ಯಾಪ್ತಿಯ ಆಚೆಗಿನ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ, ಟ್ಯಾಂಕ್ ನಿರೋಧಕ ಮಾರ್ಗದರ್ಶಿ ಕ್ಷಿಪಣಿ, ನೌಕಾ ನಿರೋಧಕ ಕ್ರೂಸ್ ಕ್ಷಿಪಣಿ. ಇದು ಏರ್ ಟು ಏರ್ ಮಿಸೈಲ್ ಆಗಿರೋದ್ರಿಂದ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಏರ್ ಟು ಏರ್, ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಇದು. ಅಸ್ತ್ರ ಮಾರ್ಕ್ 1 ಅಸ್ತ್ರ MK1 ಎಂಬುದು ಅತ್ಯಂತ ಸುಧಾರಿತ ದೃಷ್ಟಿವ್ಯಾಪ್ತಿಯ ಆಚೆಗಿನ ಬಿಹೈಂಡ್ ವಿಜುವಲ್ ರೇಂಜ್ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿಯಾಗಿದೆ. ಇದನ್ನು ಭಾರತದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಯಾದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ದೇಶೀಯವಾಗಿ ಸಿದ್ಧಪಡಿಸಿದೆ. ಯಾವುದು? ಅಸ್ತ್ರ MK1 ಸಿದ್ಧಪಡಿಸಿದವರು DRDO. ಸುಖೋಯ್ 30 MKI ಮತ್ತು ತೇಜಸ್ ಯುದ್ಧವಿಮಾನಗಳ ಸಾಮರ್ಥ್ಯ ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಈ ಕ್ಷಿಪಣಿ ಶತ್ರು ವಿಮಾನಗಳನ್ನು 100 ಕಿಲೋಮೀಟರ್ ಹತ್ತಿರ ಬರುವ ಮುನ್ನವೇ
ಹೊಡೆದುರುಳಿಸುತ್ತದೆ. ಭಾರತ ಸರ್ಕಾರವು ತನ್ನ ಆತ್ಮನಿರ್ಭರ್ ಭಾರತ ರಕ್ಷಣಾ ರಫ್ತು ಯೋಜನೆಯಡಿಯಲ್ಲಿ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಇದನ್ನು ಪೂರೈಸಲು ಜುಲೈ 10ರಂದು ಒಪ್ಪಿಗೆ ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜಾಗತಿಕ ಬ್ಯಾಂಕಿಂಗ್ ಸಂದೇಶ ಮತ್ತು ವಹಿವಾಟು ಜಾಲವಾದ ಸ್ವಿಫ್ಟ್ ಜಾಗತಿಕ ನಿರ್ದೇಶಕರ ಮಂಡಳಿಗೆ ಭಾರತದಿಂದ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಯಾರು? ಶಕ್ತಿಕಾಂತ್ ದಾಸ್, ದಿಲೀಪ್ ಆಸ್ಬೆ, ಕೆ.ವಿ. ಕಾಮತ್, ಉರ್ಜಿತ್ ಪಟೇಲ್. ಯಾರು? ಆಪ್ಷನ್ ಬಿ, ದಿಲೀಪ್ ಆಸ್ಬೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಸಂಸ್ಥೆಯ ಪ್ರಸ್ತುತ ಮುಖ್ಯಸ್ಥರಾದ ದಿಲೀಪ್ ಆಸ್ಬೆ ಅವರು ಸ್ವಿಫ್ಟ್ ಜಾಗತಿಕ ಮಂಡಳಿಗೆ ಆಯ್ಕೆಯಾಗಿದ್ದಾರೆ. ಯಾವುದು? ಸ್ವಿಫ್ಟ್ ಎನ್ನುವುದು 200ಕ್ಕೂ ಹೆಚ್ಚು ದೇಶಗಳ ಬ್ಯಾಂಕುಗಳ ನಡುವೆ ಹಣಕಾಸು ಮಾಹಿತಿ ಮತ್ತು ಸುರಕ್ಷಿತ ಸಂವಹನ ವ್ಯವಸ್ಥೆ ಕಲ್ಪಿಸುವ ಜಾಗತಿಕ ಸಂಸ್ಥೆಯಾಗಿದೆ. ಭಾರತದ ದೇಶೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಾದ UPI ಮತ್ತು ರೂಪೇ ಜಾಗತೀಕರಣಕ್ಕೆ ನೇಮಕಾತಿಯು ಮಹತ್ವದ ಕೊಡುಗೆ ನೀಡಲಿದೆ. ಭಾರತೀಯ ಹಣಕಾಸು ತಜ್ಞರೊಬ್ಬರು ಇಂತಹ ಪ್ರಭಾವಿ ಜಾಗತಿಕ ಮಂಡಳಿಯಲ್ಲಿ ಜುಲೈ 10, 2026ರಂದು ಅಧಿಕೃತ ನಿರ್ದೇಶಕರಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಯಾರು? ದಿಲೀಪ್ ಆಸ್ಬೆಯವರು. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್-ಜುಲೈ 2026ರ ಜಂಟಿ ಯೋಜನೆಯಡಿ ಯಶಸ್ವಿಯಾಗಿ ಪುನರ್ನಿರ್ಮಿಸಲ್ಪಟ್ಟು ಇತ್ತೀಚೆಗೆ ಪ್ರಶಸ್ತಿ ಗಳಿಸಿದ ನೇಪಾಳದ ಪ್ರಸಿದ್ಧ ಬೌದ್ಧ ಮಠ ಯಾವುದು? ಪ್ರಸಿದ್ಧ ಬೌದ್ಧ ಮಠ ಜ್ಯೇಷ್ಠವರ್ಣ ಮಹಾವೀರಕ್ಕೆ ಸಂಪೂರ್ಣ ಆರ್ಥಿಕ ಧನ ಸಹಾಯ ನೀಡಿದ ದೇಶ ಯಾವುದು? ಚೀನಾ, ಜಪಾನ್, ಭಾರತ ಮತ್ತು ಶ್ರೀಲಂಕಾ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದು? ನಮ್ಮ ಭಾರತ. ನೇಪಾಳದ ಲಲಿತಪುರದಲ್ಲಿರುವ 17ನೇ ಶತಮಾನದ ಐತಿಹಾಸಿಕ ಬೌದ್ಧ ಧಾರ್ಮಿಕ ತಾಣ ಜ್ಯೇಷ್ಠವರ್ಣ ಮಹಾವೀರ ಯಾವುದು? ಜ್ಯೇಷ್ಠವರ್ಣ ಮಹಾವೀರ ಮಠದ ಜೀರ್ಣೋದ್ಧಾರ ಯೋಜನೆಯನ್ನು ಭಾರತ ಪೂರ್ಣಗೊಳಿಸಿದೆ. ಭಾರತದ ಸಾಂಸ್ಕೃತಿಕ ನೆರವು ಮತ್ತು ಅನುದಾನದಿಂದ ಪುನರ್ನಿರ್ಮಿಸಲಾದ ಈ ವಿಹಾರಕ್ಕೆ ಯುನೆಸ್ಕೋದ ಪ್ರತಿಷ್ಠಿತ ಏಷ್ಯಾ ಪೆಸಿಫಿಕ್ ಪರಂಪರೆ ಸಂರಕ್ಷಣೆ ಪ್ರಶಸ್ತಿ ಲಭಿಸಿದೆ. ಯಾವ ಪ್ರಶಸ್ತಿ? ಏಷ್ಯಾ ಪೆಸಿಫಿಕ್ ಪರಂಪರೆ ಸಂರಕ್ಷಣೆ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಯ ಮಹತ್ವದ ನೆರೆಹೊರೆಯೇ ಮೊದಲು ನೆಗೆಬರುಡ್ ಫಸ್ಟ್ ನೀತಿಯ ಭಾಗವಾಗಿ ಈ ಯೋಜನೆ ಅನುಷ್ಠಾನಗೊಂಡಿದೆ. ಯಾವ ನೀತಿ? ನೆರೆಹೊರೆಯೇ ಮೊದಲು, ನೆಗೆಬರುಡ್ ಇಸ್ ಫಸ್ಟ್. ಈ ಸಾಂಸ್ಕೃತಿಕ ಮತ್ತು ರಾಜತಾಂತ್ರಿಕ ಜಂಟಿ ಯಶಸ್ವಿ ವರದಿಯನ್ನು ಜುಲೈ 10, 2026ರಂದು ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹಂಚಿಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಈಸ್, ಡಯಾಬಿಟಿಸ್ ಮಧುಮೇಹ ರೋಗಿಗಳು ಪ್ರತಿದಿನ ಇಂಜೆಕ್ಷನ್ ತೆಗೆದುಕೊಳ್ಳುವ ನೋವನ್ನು ತಪ್ಪಿಸಲು ದೇಶದಲ್ಲೇ ಪ್ರಥಮ ಬಾರಿಗೆ ಅನುಮೋದನೆ ಪಡೆದಿರುವ ವಾರಕ್ಕೊಮ್ಮೆ ತೆಗೆದುಕೊಳ್ಳುವ ಇನ್ಸುಲಿನ್ ಔಷಧಿಯ ವಾಣಿಜ್ಯ ಹೆಸರೇನು? ಗ್ಲಾರ್ಗಿನ್ಬಾಂಗ್, ಆಪ್ಷನ್ ಬಿ ಅವಿಕ್ಲಿ, ಆಪ್ಷನ್ ಸಿ ಹ್ಯುಮಲಾಗ್ ಆಕ್ಟಿವ್, ಆಪ್ಷನ್ ಡಿ ನೋವೊಮಿಕ್ಸ್ 30. ಯಾವುದು? ಆಪ್ಷನ್ ಬಿ ಅವಿಕ್ಲಿ ಇನ್ಸುಲಿನ್. ಯಾವುದು? ಅವಿಕ್ಲಿ. ಭಾರತೀಯ ಔಷಧ ಮಹಾನಿಯಂತ್ರಕರು ದೇಶದ ಮಾರುಕಟ್ಟೆಯಲ್ಲಿ ವಾರಕ್ಕೊಮ್ಮೆ ಬಳಸುವ ಇನ್ಸುಲಿನ್ ಔಷಧ ಅವಿಕ್ಲಿ ಇನ್ಸುಲಿನ್ ಬಳಕೆಗೆ ಅನುಮೋದನೆ ನೀಡಿರ್ತಾರೆ. ಈ ಕ್ರಾಂತಿಕಾರಿ ಚಿಕಿತ್ಸೆಯು ಡಯಾಬಿಟಿಸ್ ರೋಗಿಗಳು ವರ್ಷಕ್ಕೆ ಕನಿಷ್ಠ 365 ನೀಡಲ್ ಚುಚ್ಚುಮದ್ದಿನ ಬದಲಿಗೆ ಕೇವಲ 52 ಇಂಜೆಕ್ಷನ್ ಪಡೆಯುವಂತೆ ಸುಲಭಗೊಳಿಸಲಾಗಿರ್ತಕ್ಕಂಥದ್ದು. ನೋಡಿ, ಡೈಲಿ ತಗೊಳ್ತಿರೋದು ಈಗ ವಾರಕ್ಕೊಮ್ಮೆ ತಗೋಬಹುದು. ಯಾವ ಔಷಧಿಯನ್ನು? ಅವಿಕ್ಲಿ. ಟೈಪ್ 2 ಮಧುಮೇಹ ಹೊಂದಿರುವ ರೋಗಿಗಳಿಗೆ ರಕ್ತದಲ್ಲಿನ ಗ್ಲೂಕೋಸ್ ನಿಯಂತ್ರಣವನ್ನು ಅತಿ ಹೆಚ್ಚು ದಕ್ಷತೆಯಿಂದ ನಿರ್ವಹಿಸಲು ಇನ್ಸುಲಿನ್ ಐಕೋಡೆಕ್ ಸಹಕಾರಿಯಾಗಿದೆ. ಯಾವುದು? ಇನ್ಸುಲಿನ್. ಟೈಪ್ 2 ಮಧುಮೇಹ ಇದ್ದವರಿಗೆ ಇನ್ಸುಲಿನ್ ಐಕೋಡೆಕ್ಟ್ ಅನ್ನೋದು ಸಹಕಾರಿಯಾಗಿರ್ತಕ್ಕಂಥದ್ದು. ಔಷಧ ನಿಯಂತ್ರಕರ ಈ ನಿರ್ಣಾಯಕ ಅನುಮೋದನೆ ಆದೇಶವನ್ನು ಜಂಟಿ ಆರೋಗ್ಯ ವಿಶ್ಲೇಷಣೆ ವರದಿಯ ಮೂಲಕ ಜುಲೈ 10ರಂದು ಬಹಿರಂಗಪಡಿಸಲಾಯಿತು. ನೆಕ್ಸ್ಟ್ ಕ್ವಶನ್ ಇದು, ಇತ್ತೀಚೆಗೆ ಭಾರತದಲ್ಲೇ ಪ್ರಥಮ ಬಾರಿಗೆ ಉನ್ನತ ಶಿಕ್ಷಣ ಕ್ಷೇತ್ರದ ಐತಿಹಾಸಿಕ ಸುಧಾರಣೆಯಾಗಿ ಸರ್ಕಾರದ ನೇರ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ AI ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಇಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ದೇಶದ ಮೊದಲ AI ವಿಶ್ವವಿದ್ಯಾಲಯ ಆಗುತ್ತೆ. ಇದು ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಲಿರುವ ಈ ವಿಶ್ವವಿದ್ಯಾಲಯವು ಕೇವಲ ಕೃತಕ ಬುದ್ಧಿಮತ್ತೆ, ಡೀಪ್ ಲರ್ನಿಂಗ್ ಹಾಗೂ ಮೆಷಿನ್ ಲರ್ನಿಂಗ್ ತರಬೇತಿಗೆ ಪ್ರತ್ಯೇಕವಾಗಿ
ಮುಡಿಪಾಗಿದೆ. ಇದು ಪ್ರಾದೇಶಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೈಟೆಕ್ ಕೌಶಲ್ಯಗಳ ಬೇಡಿಕೆಯನ್ನು ಪೂರೈಸಲು ಕೈಗಾರಿಕೆ ಆಧಾರಿತ ಪಠ್ಯಕ್ರಮವನ್ನು ಒದಗಿಸಲಿದೆ. ಕರ್ನಾಟಕದ ಐಟಿ-ಬಿಟಿ ಇಲಾಖೆಯು ಇತ್ತೀಚೆಗೆ ಗೂಗಲ್ ಇನ್ ಕನೆಕ್ಟ್ ಸಮಾವೇಶದಲ್ಲಿ ಜುಲೈ 2026ರ ಪ್ರಮುಖ ಅಪ್ಡೇಟ್ ಆಗಿ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಖಾಸಗಿ ರಕ್ಷಣಾ ಉದ್ಯಮಕ್ಕೆ ಶಕ್ತಿ ತುಂಬಲು ಅದಾನಿ ಡಿಫೆನ್ಸ್ ಸಂಸ್ಥೆಯು ಭಾರತದ ಅತಿದೊಡ್ಡ ಅತ್ಯಾಧುನಿಕ ಖಾಸಗಿ ವಲಯದ ಕ್ಷಿಪಣಿ ಉತ್ಪಾದನಾ ಸಂಕೀರ್ಣವನ್ನು ಎಲ್ಲಿ ಸ್ಥಾಪಿಸುತ್ತಿದ್ದಾರೆ? ಎಲ್ಲಿ? ತುಮಕೂರು, ಕೊಯಮತ್ತೂರು, ಶಿವಪುರಿ, ಗಾಂಧಿನಗರ. ಎಲ್ಲಿ? ಆಪ್ಷನ್ ಬಿ ಶಿವಪುರಿ. ಎಸ್, ಶಿವಪುರಿ ಇರೋದು ಮಧ್ಯಪ್ರದೇಶದಲ್ಲಿ. ಖಾಸಗಿ ರಕ್ಷಣಾ ದೈತ್ಯ ಸಂಸ್ಥೆಯಾದ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಅತ್ಯಾಧುನಿಕ ಕ್ಷಿಪಣಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಮುಂದಾಗಿದೆ. ಈ ಸಂಕೀರ್ಣವು ಭಾರತೀಯ ರಕ್ಷಣಾ ಪಡೆಗಳಿಗೆ ಅಗತ್ಯವಿರುವ ಅಲ್ಪಾವಧಿ ಮತ್ತು ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿಗಳ ವಿನ್ಯಾಸ ಮತ್ತು ಪೂರ್ಣ ಪ್ರಮಾಣದ ಜೋಡಣೆಯನ್ನು ಮಾಡಲಿದೆ. ದೇಶದಲ್ಲೇ ಖಾಸಗಿ ವಲಯದಲ್ಲಿ ಸ್ಥಾಪನೆಯಾಗುತ್ತಿರುವ ಅತಿ ದೊಡ್ಡ ಕ್ಷಿಪಣಿ ಘಟಕ ಇದಾಗಿದ್ದು ಭಾರತದ ಮಿಲಿಟರಿ ಉತ್ಪಾದನಾ ಸ್ವಾವಲಂಬನೆಗೆ ಪ್ರಮುಖ ಮೈಲುಗಲ್ಲಾಗಿದೆ. ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಭೂ ಹಂಚಿಕೆ ಮತ್ತು ತಾಂತ್ರಿಕ ಪರವಾನಗಿಯ ವರದಿಯು ಜುಲೈ 10, 2026ರಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಕರ್ನಾಟಕದ ಯಾವ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಗುಂಡ್ಲುಪೇಟೆಯಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆಯು GSI ಇತ್ತೀಚೆಗೆ ಅತ್ಯಂತ ಅಪರೂಪದ ಹಾಗೂ ಬೆಲೆಬಾಳುವ ಪರಮಾಣು ಇಂಧನ ಮೂಲವಾದ ಥೋರಿಯಂ ಪತ್ತೆ ಹಚ್ಚಿದ್ದಾರೆ? ಯಾವುದು? ಆಪ್ಷನ್ ಎ ಚಾಮರಾಜನಗರ, ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಚಿತ್ರದುರ್ಗ. ಯಾವುದು? ಆಪ್ಷನ್ ಎ ಚಾಮರಾಜನಗರ. ಕರ್ನಾಟಕದ ಗಡಿ ಜಿಲ್ಲೆಯಾದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಸುತ್ತಮುತ್ತಲಿನ ಭೂಪ್ರದೇಶದಲ್ಲಿ ಥೋರಿಯಂ ಅದಿರಿನ ನಿಕ್ಷೇಪ ಇರುವುದು ಪತ್ತೆಯಾಗಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಇತ್ತೀಚೆಗೆ ನಡೆಸಿದ ಭೂಶೋಧನೆ ಮತ್ತು ರಾಸಾಯನಿಕ ವಿಶ್ಲೇಷಣೆಗಳಲ್ಲಿ ಇದು ದೃಢಪಟ್ಟಿರತಕ್ಕಂಥದ್ದು. ಥೋರಿಯಂ ಭಾರತದ 3 ಹಂತದ ಪರಮಾಣು ವಿದ್ಯುತ್ ಕಾರ್ಯಕ್ರಮಕ್ಕೆ ಅತ್ಯಂತ ಕ್ರಾಂತಿಕಾರಕ ಮತ್ತು ಸ್ವಚ್ಛವಾದ ಇಂಧನ ಮೂಲವೆಂದು ಪರಿಗಣಿಸಲಾಗಿದೆ. ಕರ್ನಾಟಕದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮುಂಗಡ ಕಾರ್ಯನೀತಿ ಜಂಟಿ ವರದಿಯನ್ನು ಜುಲೈ 10, 2026ರಂದು ಪ್ರಕಟಿಸಲಾಯಿತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಈಸ್, ಇಸ್ರೋದ ಗಗನಯಾನ ಯೋಜನೆಗೆ ಬಳಸುವ ಶಕ್ತಿಶಾಲಿ LVM-3 ರಾಕೆಟ್ ಇದು ಘನ ಇಂಧನ ತಂತ್ರಜ್ಞಾನಕ್ಕೆ ಪರಿವರ್ತಿತವಾಗಿದೆ. ಬಿ ಯಶಸ್ವಿಯಾಗಿ ಹ್ಯೂಮನ್ ರೇಟಿಂಗ್ ಮಾನವ ಸಹಿತ ಹಾರಾಟದ ಯೋಗ್ಯತೆ ಪರೀಕ್ಷೆ ಪೂರ್ಣಗೊಳಿಸಿದೆ. ಇದರ ಸಂಪೂರ್ಣ ಮಾಲೀಕತ್ವವನ್ನು ಖಾಸಗಿ ರಂಗಕ್ಕೆ ನೀಡಲಾಗಿದೆ. ಇದು ಚಂದ್ರಯಾನ 4 ಯೋಜನೆಗೆ ಸಂಪೂರ್ಣವಾಗಿ ಲಭ್ಯವಾಗಿದೆ. ಯಾವುದು? ಆಲ್ರೆಡಿ ಮಾಡಿದ್ದೀನಿ ಕ್ವಶನ್ನ. ಯಶಸ್ವಿಯಾಗಿ ಹ್ಯೂಮನ್ ರೇಟಿಂಗ್ ಪರೀಕ್ಷೆ ಪೂರ್ಣಗೊಳಿಸಿದೆ. ಇಸ್ರೋದ CE-20 ಕ್ರಯೋಜೆನಿಕ್ ಇಂಜಿನ್ ಮಾನವರನ್ನು ಹೊತ್ತೊಯ್ಯುವ ಉಡಾವಣಾ ವಾಹನದಲ್ಲಿ ಸುರಕ್ಷಿತವಾಗಿ ಬಳಸಲು ಸೂಕ್ತವಾದ ಹ್ಯೂಮನ್ ರೇಟೆಡ್ ಸರ್ಟಿಫಿಕೇಟ್ ಪಡೆದಿದೆ. ಮಹೇಂದ್ರಗಿರಿಯ ಇಸ್ರೋ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ನಡೆಸಿದ ತೀವ್ರವಾದ ಬಿಸಿಯಾದ ಪರೀಕ್ಷೆಗಳ ನಂತರ ಈ ಮೈಲಿಗಲ್ಲು ಸಾಬೀತಾಗಿದೆ. ಇದು ದ್ರವೀಕೃತ ಆಮ್ಲಜನಕ ಮತ್ತು ದ್ರವ ಜಲಜನಕವನ್ನು ಇಂಧನವಾಗಿ ಬಳಸುವ ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ದಕ್ಷ ಮೇಲಿನ ಹಂತದ ಕ್ರಯೋಜೆನಿಕ್ ಇಂಜಿನ್ ಆಗಿರತಕ್ಕಂಥದ್ದು. ಗಗನಯಾನ ನೌಕೆ ಉಡಾವಣೆಗೆ ಇಂಜಿನ್ ಸನ್ನದ್ಧವಾಗಿದೆ ಎಂದು ಇಸ್ರೋ ಕಂಟ್ರೋಲ್ ಡೈರೆಕ್ಟರ್ ಯಶಸ್ವಿಯಾಗಿ ದೃಢೀಕರಣ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಫ್ರೆಂಡ್ಸ್.